ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಬರವಣಿಗೆಯನ್ನು ಹಾಡಾಗಿ ಕೇಳುವಂತಹ ಸಂದರ್ಭದಲ್ಲಿ, ಕೇಳಿದಂತಹ ಸಂದರ್ಭದಲ್ಲಿ ನಮ್ಮ ಭಟ್ರಿಗೆ ಆದಂತಹ ಅನುಭವ ಏನು ಅಂತ ಹೇಳಿ. ಅದು ಎಲ್ಲ ಕವಿಗಳು ಸೇರಿಕೊಂಡು ಅವ್ರವ್ರ ಸಾಲುಗಳನ್ನು ಬರೆದು ಈ ಎಕ್ಸಾಮ್ ಪೇಪರ್ ಸಬ್ಮಿಟ್ ಮಾಡ್ತೀವಲ್ಲ ಆ ಥರ ಕೊಡ್ತಾ ವಿಶಾಲ್ ಹಮ್ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಮಿತಿ ನಮಗಂತೂ ಹಾಡೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರುತ್ತೆ, ನೋಡೋಕ್ಕೆ ಬರುತ್ತೆ, ಕೇಳೋಕ್ಕೆ ಬರುತ್ತೆ. ಟೆಕ್ನಿಕಲಿ ಒಬ್ಬ ಗಾಯಕ ಒಂದು ಹಾಡನ್ನು ಒಂದು ಲೆವೆಲಿಂದ ಇನ್ನೂ ಮೇಲ್ಮಟ್ಟಕ್ಕೆ ಹೆಂಗೆ ತೊಗೊಂಡೋಗ್ತಾನೆ, ಒಬ್ಬ ನಟ ಒಬ್ಬ ನಟಿ ಧ್ವನಿಯವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಆ ಆಡಿಯೋ ವಿಜುವಲ್ದೊಂದು ಮದುವೆ ಆಗುತ್ತಲ್ಲ, ಒಂದು ಹಾಡು ಬರ್ತಿದೆ, ಒಂದಿಷ್ಟು ವಿಜುವಲ್ಸ್ ಬರ್ತಿದೆ, ಅವೆರಡು ಸೇರಿಕೊಂಡಾಗ ಆಗೋ ಒಂದು ಜಾದು, ಅದು ನಾವೇ ಬರೆದಿದ್ದ ಇದು ನಮ್ಮ ಮುಂದೆನೇ ಹಾಡ್ಬಿಟ್ರೆ ಇದನ್ನ ಅನ್ನೋ ಥರದ್ದೊಂದು ವಿಶೇಷವಾದ ಫೀಲಿಂಗ್ ಬರುತ್ತೆ. ಆ ಸ್ಪೀಕರಲ್ಲಿ ಏನೋ ಒಂದು ಸ್ಪೆಷಲ್ ಎನರ್ಜಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಆ ಥರ. ಅದು ನಾವು ಹಲವಾರು ರೆಕಾರ್ಡಿಂಗ್ ಸೆಷನ್ಸ್ ಹೋಗ್ತೀವಿ, ಕೆಲವು ಕಡೆ ಮಾತ್ರ ಜಾದು ಫಾರ್ಮ್ ಆಗೋದು. ಆ ಒಂದು ಮಾಂತ್ರಿಕ ಶಕ್ತಿ ಇದೆ ಆ ಹಾಡಿಗೆ. ಅದು ತುಂಬ ಸೆಳೆಯುತ್ತೆ, ಇನ್ನು ತುಂಬ ದಿನಗಳವರೆಗೆ ಸೆಳೀತಾನೇ ಇರುತ್ತೆ ಜನರನ್ನ. ಆ ಸೆಳೆತ ಇವಾಗ ನನಗೆ ಆಗ್ತಿದೆ, ರೋಮಾಂಚನ ಆಗ್ತಿದೆ. ಮೊದಲನೇ ಸಾಲನ್ನು ಹಾಡಿದಾಗ ಅಲ್ಲಿ ಯಶು ಮತ್ತು ಬೇರೆ ಬೇರೆ ರಾಜ್ಯದೆಲ್ಲ ಕವಿಗಳು, ನಿರ್ದೇಶಕರು, ಇಡೀ ತಂಡ, ಅದೊಂದು ಮೆಸ್ಮರೈಸಿಂಗ್ ಮೂಮೆಂಟ್ ಅದು. ಸೊ ಅದು ಪ್ರತಿ ಭಾಷೆಯಲ್ಲೂ ಆಗಿದೆ. ಅದು ಆ ಸಂಗೀತದ ಶಕ್ತಿ ಅಥವಾ ಇಡೀ ಹಾಡಿಗೆ ಒಂದು ಸಿಚುವೇಶನ್ ಅಂತಿರುತ್ತಲ್ಲ, ಅದ್ರ ಒಳಗಡೆ ಹುಟ್ಟೋ ಒಂದು ಎನರ್ಜಿ ಅದು. ಸೊ ಅದನ್ನು ಮತ್ತೆ ಕೊಡ್ತಾನೇ ಹೋಗ್ತಾರೆ ಇಡೀ ದೇಶಕ್ಕೆ ಅನ್ನೋದು ಆ ತಂಡದ ಮೇಲಿರೋ ನಂಬಿಕೆ ನಂದು. ಸರ್, ಈಗ ಇದು ಹಾಡು ರಿಲೀಸ್ ಆದ ಬಳಿಕ ನಮ್ಗೆ ಗೊತ್ತು, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ನಿಮಗೊಂದು ಅದ್ಭುತವಾದ ಬಾಂಡಿಂಗ್ ಇದೆ, ಒಂದು ಇಬ್ಬರ ನಡುವೆ ಒಂದು ಅದ್ಭುತ ಪ್ರೀತಿ ಇದೆ ಅಂತ ಗೊತ್ತಿದೆ. ರಿಲೀಸ್ ಆದ ಬಳಿಕ ಯಶ್ ಹೇಳಿದ್ದೇನೋ ಆ್ಯಂಡ್ ನಿಮ್ಮಿಬ್ಬರ ನಡುವಿನ ಬಾಂಡಿಂಗ್ ಹೇಗೆ ಉಳ್ಕೊಂಡಿದೆ ಇವತ್ತಿಗೂ ಗಟ್ಟಿಯಾಗಿ ಅಂತ ಹೇಳಿ. ಒಂದು ಸ್ನೇಹ ಎಲ್ಲಿರುತ್ತೋ ಅಲ್ಲಿ ಅಸಾಧಾರಣ ಕೆಲಸಗಳು ನಡೆಯುತ್ತೆ. ಸ್ನೇಹ ಮತ್ತು ಯಶ್ ಮೂಲತಃ ಅದ್ಭುತ ಕಲಾವಿದನ ಜೊತೆಗೆ ಮಹಾನ್ ಹಠವಾದಿ. ಯಾವುದೋ ಒಂದು ಆಗಬೇಕು ಅಂತ ಹಿಡಿದ್ರೆ, ಈ ಗಿಡ ಅಂತೆಲ್ಲ ಕರಿತೀವಲ್ಲ, ಆ ಅವುಗಳು ಹಿಡ್ತಾ ಯಾವುದೂ ಕಂಪ್ಯಾರಿಸನೇ ಇಲ್ಲ. ಇನ್ನು ಉಳಿದ ಬದಲು ಯಶನ್ನ ಉದಾಹರಣೆಯಾಗಿ ತಗೋಬೇಕು. ಆ ರೇಂಜಿಗೆ ಬಿಡಲ್ಲ. ಹಿಡಿದ ಕೆಲಸನ ಬಿಟ್ಟು ಒಂದು ಕ್ಷಣ ಕೂಡ ನಿದ್ದೆ ಮಾಡಲ್ಲ. ಆ ಥರದ ಹಠವಾದಿ. ಆ ಹಠಾನ ಬಿಗಿನಿಂಗ್ ಡೇಸಿಂದನೂ ನೋಡಿಕೊಂಡೇ ಬಂದಿದ್ದೀವಿ. ನಾನಾಗಲಿ ಅವನ ಜೊತೆ ಕೆಲಸ ಮಾಡಿರೋ ಸುಮಾರು ಜನ ನಿರ್ದೇಶಕರು. ಅಲ್ಲಿ ಅದು ಸ್ನೇಹ ಮತ್ತು ಕನ್ನಡ ಪ್ರೀತಿ, ಒಂದು ಕನಸನ್ನು ಒಬ್ಬ ಕಂಡಿದ್ದಾನೆ ಅಂದಾಗ ಜೊತೆಗೆ ನಿಲ್ಲೋದು, ಎಲ್ಲವೂ ಸ್ನೇಹದಿಂದನೇ ಹುಟ್ಟೋದು. ಸ್ನೇಹದಲ್ಲೇ ಜಗಳ ಆಗೋದು, ಸ್ನೇಹದಲ್ಲೇ ಒಬ್ಬ ವ್ಯಕ್ತಿ ಉದ್ಧಾರ ಆಗೋದು, ಸ್ನೇಹದಿಂದನೇ ಒಬ್ರಿಗೊಬ್ಬರು ಬೆರ್ತು ಮುಂದೆ ಹೋಗೋದು. ಹಾಗೆ ಇಡೀ ರಾಷ್ಟ್ರಕ್ಕೆ ಸ್ನೇಹಿತ ಆಗಿದ್ದಾನೋ, ಅದು ತುಂಬ ವಿಶೇಷವಾದ ಸ್ಟ್ರೆಂಗ್ತ್ ಬೇಕು ಅದಕ್ಕೆ. ಸುಮ್ಮನೆ ಕನಸು ಕಾಣೋದಲ್ಲ. ಕನಸು ಎಲ್ಲರಲ್ಲೂ ಇರುತ್ತೆ. ಅದನ್ನು ಸಾಕಾರಗೊಳಿಸೋಕ್ಕೆ, ಅದನ್ನು ಕನಸನ್ನು ತೆಗೆದು ಹಿಂಗೆ ಮುಷ್ಟಿಲಿ ಇಟ್ಕೊಂಡು ಜೇಬಲ್ಲಿ ಇಟ್ಕೋಬೇಕು ಅಂದರೆ ಒಂದು ಎಕ್ಸ್ಟ್ರಾ ತಾಕತ್ತು ಬೇಕು. ಅದನ್ನು ತುಂಬ ಹತ್ತಿರದಿಂದ ನೋಡಿ ಗೊತ್ತು, ಮುಂದಿನ ಕನಸುಗಳು ಗೊತ್ತು. ಅಂಥ ಒಬ್ಬ ಡ್ರೀಮರ್, ಅಂಥ ಒಬ್ಬ ಹಠವಾದಿಗೆ ಇಡೀ ನಾಡು ಜೊತೆ ನಿಂತಿರೋದು ತುಂಬ ಖುಷಿ ಸಮಾಚಾರ. ಯಾಕಂದರೆ ಒಂದು ಕನ್ನಡದೊಂದು ಸಿನಿಮಾ, ಕನ್ನಡದ ಒಂದು ಪ್ರತಿಭೆ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಬೆಳೆದಾಗೆಲ್ಲ ನಮ್ಮ ಮನೆ ಹುಡುಗರೇ ಬೆಳೆದಷ್ಟು ಸಂತೋಷನ ಕನ್ನಡಿಗರು ಪಡ್ತಾರೆ. ಆ ಖುಷಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ ಅನ್ನೋದು ಒಬ್ಬ ಗೆಳೆಯನಾಗಿ ನನ್ನ ಹಾರೈಕೆ. ಸ್ನೇಹ. ಓಕೆ.